ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ರೆ ನಮಗ್ ಬದುಕು ಕೊಟ್ಟೋರು ಅವರು. ಇವತ್ ನಾವೊಂದು ತುತ್ತು ಅನ್ನ ತಿಂತಾ ಇದೀವಿ ಅಂದ್ರೆ ಅದು ಅವ್ರು ಕೊಟ್ಟಿರೋ ಭಿಕ್ಷೆ. ಅವ್ರ ಋಣದಲ್ಲಿರೋ ನಾವು ಅವ್ರ ಮಗ ಆಗಿರೋ ನಿನ್ ಗಂಡನ್ಗೆ ತೊಂದರೆ ಇದೆ ಅನ್ನುವಾಗ ನಾವ್ ಹೆಂಗ್ ಸುಮ್ಮನಿರಕ್ಕಾಯ್ತದವ? ನೋಡ್ ಮಯೂರಿ, ಅವ್ರಿಗೆ ಹಿಂಗಾಗಿರೋದಿಕ್ಕೆ ನಾವೇ ಕಾರಣ ಅಲ್ವಾ? ಕುಮಾರಿಗೆ ತೊಂದರೆ ಕೊಡ್ತಿದ್ದ ಅಂತ ಅವನ್ ಹಿಡ್ಕೊಂಡು ಹೊಡೆದಿದ್ದಕ್ಕೆ ಅಲ್ವಾ ಪಾಪ ಅವ್ರಿಗೆ ಇವತ್ತಿಂತ ಸ್ಥಿತಿ ಬಂದಿರೋದು. ತನ್ನ ಪ್ರಾಣನೂ ಲೆಕ್ಕಿಸ್ದೆ ಅವನ್ ಜೊತೆ ಹೊಡೆದಾಡಿದ್ರಲ್ಲ, ಅವ್ರ ಬಗ್ಗೆ ಇಂತ ಯೋಚನೆ ಮಾಡೋದು ಸರಿ ಇಲ್ಲ. ಬದುಕು ಕೊಟ್ಟವ್ರ ಬದುಕನ್ನ ಕಿತ್ಕೋಬಾರ್ದು ಕಣವ. ಹೌದು ಅಕ್ಕ, ನಿನ್ಗೆ ಈ ಮದ್ವೆ ಇಷ್ಟ ಇಲ್ದೆ ಇರ್ಬೋದು, ಅವ್ರನ್ನ ಗಂಡ ಅಂತ ಒಪ್ಕೊಳ್ದೆ ಇರ್ಬೋದು. ಆದ್ರೆ ಮಾನವೀಯತೆಯಿಂದಾದ್ರೂ ನೀನ್ ಈ ಪೂಜೆಗೆ ಕುತ್ಕೊಳ್ಬೋದಲ್ವಾ? ಹ್ಞೂ ಕಣವ, ನಮ್ಮಿಂದ ಸಾಧ್ಯ ಆದಷ್ಟು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸನ. ಇದ್ರ ಮೇಲೆ ನಿನಗ್ ಬಿಟ್ಟಿದ್ದು. ಸರಿಯಾಗಿ ಯೋಚನೆ ಮಾಡಿ ಬೇಗ ಒಂದು ನಿರ್ಧಾರ ತಕೊಳ್ಳವ. ನಿಮ್ಮ ಮಗನಿಗೆ ದೊಡ್ಡ ಗಂಡಾಂತರ ಇದೆ. ಹಾಗಿರುವಾಗ ನಿಮ್ ಮಗಂಗ್ ಒಳ್ಳೇದಾಗ್ಲಿ ಅಂತ ನೀವಿಬ್ರು ಕೂತ್ಕೊಂಡು ಪೂಜೆ ಮಾಡಿ ಯಜಮಾನ್ರೆ. ಈ ವಿಷಯದಲ್ಲಿ ಮತ್ತೆ ನನಗ್ ಬಲವಂತ ಮಾಡಬೇಡಿ. ಡ್ಯಾಡ್, ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಏನೂ ಇಲ್ಲಮ್ಮ. ಈಗ ನೀವು ಖುಷಿಯಾಗುವಂತ ವಿಷಯ ಹೇಳ? ಏನಮ್ಮ? ಫಾರ್ ದ ಫಸ್ಟ್ ಟೈಮ್ ಮಾಮ್ ಅಪೋಸ್ ಮಾಡದೆ ತಾರಕ್ ಮತ್ತೆ ಮಯೂರಿ ಪೂಜೆ ಕೂತ್ಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ನಿಮಗ್ ನಂಬೋಕ್ ಆಗ್ತಿಲ್ಲ ಅಲ್ವಾ? ನನಗೂ ಹಾಗೆ ಅನ್ಸ್ತು. ಅದಕ್ಕೆ ನಾನು ಬಿಡಿಸಿ ಕೇಳ್ದೆ, ಇವಾಗ ಒಪ್ಕೊಂಡು ಆಮೇಲೆ ಪೂಜೆ ಟೈಮಲ್ಲಿ ತೊಂದರೆ ಮಾಡಿದ್ರೆ ಅಂತ. ಅದಕ್ಕೆ ಮಾಮ್ ಹೇಳಿದ್ರು, ನಾನಿದನ್ನ ಒಪ್ಕೊಂಡಿರೋದೆ ನನ್ ಮಗನ್ ಮೇಲಿರೋ ಪ್ರೀತಿಗೆ, ಅವನಿಗೆ ಒಳ್ಳೇದಾಗ್ಲಿ ಅಂತ ಒಪ್ಕೊಂಡಿದೀನಿ ಅಂತ ಹೇಳಿದ್ರು. ಅವಳಿಗೆ ಅವನ ಮೇಲಿರೋ ಅತಿಯಾದ ಪ್ರೀತಿನೇ ಈಗ ಅವರಿಬ್ರು ದೂರ ಆಗಿರೋದಕ್ಕೆ ಕಾರಣ ಆಗಿರೋದು. ಏನ್ ಡ್ಯಾಡ್ ಹೇಳ್ತಿದ್ಯಾ? ಹೌದಮ್ಮ, ಅವಳಿಗೆ ಎಲ್ಲಾ ವಿಷಯದಲ್ಲೂ ನಾನಿರ್ಬೇಕು. ಅವನು ನಾನು ಇಷ್ಟಪಟ್ಟ ಹಾಗೆ ಬಟ್ಟೆ ಹಾಕ್ಬೇಕು, ನಾನು ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗ್ಬೇಕು, ನಾನು ಇಷ್ಟಪಟ್ಟ ಹಾಗೆ ಬಾಳ್ಬೇಕು ಅಂತ ಪೊಸೆಸಿವ್ ಬೆಳೆಸ್ಕೊಂಡು ಅವನ್ನ ದೂರ ಮಾಡ್ಕೋತಿದ್ದಾಳೆ. ಎಲ್ರಿಗೂ ಅವ್ರದೇ ಆದ ಸ್ಪೇಸ್ ಕೊಡದೆ ಹೋದ್ರೆ ಅವ್ರು ನೆಮ್ಮದಿಯಾಗಿ ಎಲ್ಲೂ ಉಸಿರಾಡಕ್ಕಾಗತ್ತೆ. ಹಾಗಂತ ಅವಳು ನಡ್ಕೊಳ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅದನ್ನ ತಾರಕ್ ಅರ್ಥ ಮಾಡ್ಕೋತಿಲ್ಲ. ಅವನ್ ಭಾವನೆಗಳನ್ನ ಇವಳು ಅರ್ಥ ಮಾಡ್ಕೋತಿಲ್ಲ. ಯಾವಾಗ ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಾರೋ ಆಗ್ಲೇ ನಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ನೆಲೆಸೋದು. ಈಗ ನಿಮ್ಮಮ್ಮ ಏನೋ ಒಪ್ಕೊಂಡಿದ್ದಾಳೆ, ಆದ್ರೆ ಪೂಜೆ ಕೂತ್ರೆ ರಾಜೇಶ್ವರಿ ಎಲ್ಲಿ ಕೋಪ ಮಾಡ್ಕೋತಾಳೋ ಅಂತ ಮಯೂರಿ ಕೂತ್ಕೊಳ್ಳಲ್ಲ ಅಂತ ಹೋಗಿದ್ದಾಳೆ. ಇಷ್ಟು ದಿವಸ ಮಾಮ್ ಮತ್ತೆ ತಾರಕ್ ಕಾಟನೇ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈಗ ಇವಳು ಬೇರೆ ಸೇರ್ಕೊಂಡ್ಲು. ಏನೋ ಒಂದ್ ಪೂಜೆ ಮುಗಿಸ್ಕೊಂಡು ಇವಳನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡ್ರೆ ಇವಳು ಬಂದು ಒಂದ್ ಕೊಕ್ಕೆ ತಂದಿಟ್ಲು. ಡ್ಯಾಡ್, ನಾನೊಂದ್ಸಲ ಮಯೂರಿ ಹತ್ರ ಮಾತಾಡ್ಲಾ? ಈಗ ಬೇಡಮ್ಮ, ಅವಳಿಗೂ ಏನು ಅಂತ ಯೋಚನೆ ಮಾಡಕ್ ಸಮಯ ಕೊಡೋಣ. ಆಗ್ಲೂ ಅವಳು ಒಪ್ಪದೆ ಹೋದ್ರೆ ಬೇರೆ ಏನಾದ್ರೂ ಯೋಚನೆ ಮಾಡೋಣ. ಅವನ್ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನ್ ಪೂಜೆ ಕೂತ್ಕೊಳ್ಳೇಬೇಕು. ಕೈ ಮುಗಿದು ಕೇಳ್ಕೊತೀನಮ್ಮ. ಅವ್ರಿಗೆ ಹಿಂಗಾಗಿರೋದಿಕ್ಕೆ ನಾವೇ ಕಾರಣ ಅಲ್ವಾ? ಕುಮಾರಿಗೆ ತೊಂದರೆ ಕೊಡ್ತಿದ್ದ ಅಂತ ಅವನ್ ಹಿಡ್ಕೊಂಡು ಹೊಡೆದಿದ್ದಕ್ಕೆ ಅಲ್ವಾ
ಪಾಪ ಅವ್ರಿಗೆ ಇವತ್ತಿಂತ ಸ್ಥಿತಿ ಬಂದಿರೋದು. ಈಗ ನಾನು ಏನ್ ಮಾಡ್ಲಿ? ಏನು ಮಾಡ್ಬೇಡ, ಸುಮ್ಮನಿದ್ಬಿಡು. ನೀನೀಗ ಏನೇ ಮಾಡಿದ್ರು ಬೇರೆಯವ್ರ ಮಾತಿಗೆ ಕಟ್ಟು ಬಿದ್ದು ಮಾಡ್ತೀಯ ಹೊರತು ನೀನು ನಿನ್ ಮನ್ಸಾರೆ ಮಾಡೋದಿಲ್ವಲ್ಲ. ಹಾಗಿರುವಾಗ ಯಾವ ಪೂಜೆಗೂ ಫಲ ಸಿಗೋದಿಲ್ಲ ಅಲ್ವಾ? ಹಾಗಂತ ನಾನು ಸುಮ್ಮನೆ ಇದ್ರೆ ತಪ್ಪಾಗುತ್ತೆ ಅಲ್ವಾ? ಹೌದು ಮಯೂರಿ, ಚಿಕ್ಕಜ್ಮಾನ್ರು ನಿನ್ ಗಂಡ. ಅವ್ರ ಪ್ರಾಣ ಕಾಪಾಡ್ಬೇಕಾಗಿರೋದು ಹೆಂಡತಿಯಾಗಿ ನಿನ್ ಕರ್ತವ್ಯ. ಕರ್ತವ್ಯ ಆ ಕರ್ತವ್ಯ ಮಾಡಿಸ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಲ್ಲ. ಇವಳಿಗೆ ಗೊತ್ತಿಲ್ದ ಹಂಗೆ ತಾಳಿ ಕಟ್ದವನ್ನ ಗಂಡ ಅಂತ ಹೇಗ್ ಒಪ್ಕೋತಾಳೆ? ಯಾಕೆ ಒಪ್ಕೋಬಾರ್ದು? ಇವತ್ತು ಎಷ್ಟು ಜನ ತಾಳಿ ಕಟ್ಟಿಸ್ಕೊಂಡು ನರಳ್ತಾ ಬದುಕ್ತಾ ಇದ್ದಾರೆ. ಆದ್ರೆ ಚಿಕ್ಕಜ್ಮಾನ್ರು ಆ ಥರದವ್ರಲ್ಲ. ಯಾವತ್ತೂ ಇವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೇ ಇಲ್ಲ. ಇವಳ ಹತ್ರ ಅಸಹ್ಯವಾಗಿ ನಡ್ಕೊಂಡಿಲ್ಲ. ಚಿಕ್ಕಜ್ಮಾನ್ರು ಇವಳನ್ನ ಪ್ರೀತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವಳು ಖುಷಿಯಾಗಿರ್ಬೇಕು ಅಂತ ಬಯಸ್ತಾರೆ ಅಲ್ವಾ? ಅದನ್ನೆಲ್ಲ ಮಾಡ್ತಿರೋದು ಇವಳ ಖುಷಿಗೋಸ್ಕರ ಅಲ್ಲ ಅಲ್ವಾ? ಅವ್ರ ತಾಯಿ ನೆಮ್ಮದಿನ ಕಿತ್ಕೊಳ್ಳೋದಕ್ಕೆ. ಅವ್ರಿಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವಳ ಕುತ್ತಿಗೆಗೆ ತಾಳಿ ಕಟ್ಟಿದ್ದು. ಏನೇ ಆಗಿರ್ಲಿ, ಒಂದು ಸಲ ಹೆಣ್ಣಿನ ಕುತ್ತಿಗೆಗೆ ಮಾಂಗಲ್ಯ ಬಿದ್ದ ಮೇಲೆ ಎಂಥವ್ರೇ ಆಗಿದ್ರು ಅವರು ಗಂಡನೇ ಅಲ್ವಾ? ಈಗ ಅವರು ಚೆನ್ನಾಗಾಗ್ಬೇಕು, ಮೊದ್ಲಿನ ಥರ ಓಡಾಡ್ಬೇಕು ಅಂದ್ರೆ ಪೂಜೆ ಮಾಡಿಸ್ಬೇಕು ಅಲ್ವಾ? ಮಯೂರಿ, ಈಗ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ನಿಮ್ಮ ಅಜ್ಜಿ ದೊಡ್ಡಜ್ಮಾನ್ರು ಹೇಳ್ದ ಹಾಗೆ ನೀನು ಚಿಕ್ಕಜ್ಮಾನ್ರ ಜೊತೆ ಪೂಜೆಗೆ ಕೂತ್ಕೋ. ಖಂಡಿತ ಎಲ್ಲಾನು ಒಳ್ಳೇದಾಗತ್ತೆ. ಬೇಡ ಮಯೂರಿ, ನೀನು ಈ ಮನ್ಸಿನ ಮಾತನ್ನ ಕೇಳ್ಬೇಡ, ನನ್ ಮಾತನ್ನ ಕೇಳು. ಅವನ್ ಜೊತೆ ಕೂತ್ಕೊಳ್ಳೋದಕ್ಕೆ ನಿನ್ ಮನ್ಸಿಲ್ಲ ಅಂತ ನನಗೆ ಗೊತ್ತು. ಮನ್ಸೇ ಇಲ್ಲ ಅಂದ್ಮೇಲೆ ಹೇಗ್ ಕೂತ್ಕೋತ್ಯಾ? ನೋಡು, ಏನೇ ಮಾಡಿದ್ರು ಒಳ್ಳೆ ಮನ್ಸಿಂದಾನೇ ಮಾಡ್ಬೇಕು. ಹಾಗೆ ನಿನ್ ಜೀವನನ ಹಾಳು ಮಾಡಿರೋನ್ಗೆ ಏನಾದ್ರೆ ನೀನ್ ಏನಕ್ಕೆ ಯೋಚನೆ ಮಾಡ್ತೀಯ?